ಒಂದು ಕಾಲದಲ್ಲಿ ಕನ್ನಡದಲ್ಲಿ ಮಿಂಚಿದಂಥ ನಟಿ ರಂಭಾ ಅವರು ಇದು ನೆನಪಾಗಿ ಮಾತಾಡ್ತಿರೋಂಥದ್ದು. ಹಾಗಾದ್ರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಸಿದ್ರೆ ಭೀಕರವಾದ ಅಪಘಾತವಾದ ನಂತರ ರಂಭಾ ಅವರು ಕಣ್ಮರೆನೇ ಆಗೋದು ಅಂತ ಹೇಳ್ಬೋದು. ಹಾಗಾದ್ರೆ ಏನಾಯಿತು ನೋಡ್ತಾ ಬಂದರೆ, ಇವರು ನ್ಯೂ ಜೆರ್ಸಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂದರೆ 2 ವರ್ಷಗಳ ಹಿಂದೆ ಅವರಿಗೆ ದೊಡ್ಡ ಮಟ್ಟಿಗೆ ಅಪಘಾತ ಉಂಟಾಗುತ್ತೆ. ಈ ಅಪಘಾತದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ, ಅವರು ಕಾಲು ಸಂಪೂರ್ಣವಾಗಿ ಬಲಗಾಲು ಮುರಿತಾನೆ ಆಗೋಗುತ್ತೆ, ತೊಡೆ ಸಮೇತ ಮುರಿತವಾಗುತ್ತೆ, 2-3 ಮೂಳೆ ಮುರಿತವನ್ನು ಅಲ್ಲಿ ತೆಗೆದುಕೊಳ್ಳುತ್ತೆ. ಇದರಿಂದ ಅವ್ರಿಗೆ ಸಾಕಷ್ಟು ತೊಂದರೆ ಕೂಡ ಆಗುತ್ತೆ. ಇನ್ನು ಈ ಆಪರೇಷನ್ ಅದು ನೋಡೋಕೆ ನೀವು ನೋಡಿರ್ಬೋದು. ನಟಿ ರಂಭಾ ಅವರು ಅಂತೂ ಕನ್ನಡ ಸಿನಿಮಾರಂಗದ ಹಾಟ್ ಬ್ಯೂಟಿ ಅಂತಲೇ ಇವ್ರನ್ನ ಕರೆಯಲಾಗ್ತಿತ್ತು, ಮತ್ತು ಮಿಲ್ಕ್ ಬ್ಯೂಟಿ ಅಂತಲೇ ಇವ್ರನ್ನ ಹೇಳಲಾಗ್ತಿತ್ತು. ಅಷ್ಟು ಮುದ್ದಾಗಿದ್ದರು ಅಂತ ಹೇಳ್ಬೋದು. ರವಿಚಂದ್ರ, ವಿಷ್ಣುವರ್ಧನ್, ಅಂಬರೀಷ್, ದೊಡ್ಡ ರವಿತೇಜ, ಪವನ್ ಕಲ್ಯಾಣ್ ದೊಡ್ಡ ನಟರಿಗೆ ನಾಯಕಿಯಾಗಿ ಅಭಿನಯಿಸಿದಂಥವರು. ಅವರ ಇವತ್ತಿನ ಈ ದಯನೀಯ ಸ್ಥಿತಿ ನೋಡಿ ಎಂಥರೂ ಕೂಡ ಕಣ್ಣಲ್ಲಿ ನೀರು ಬರುವಂಥದ್ದು ನಿಜ. ಯಾಕೆಂದರೆ ಅವರಿಗೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬರೋಂಥ ಸಂದರ್ಭದಲ್ಲಿ ಅವರು ಮೊನ್ನೆ ಕಾಣಿಸ್ಕೊಂಡಿರೋಂಥದ್ದು ತುಂಬಾ ಸಣ್ಣ ಆಗಿರೋಂಥದ್ದು, ಮತ್ತು ಅವರು ಕಾಲು ಕೂಡ ಅವ್ರ ಬಲಗಾಲು ಪೂರ್ತಿ ಮಂಡಿನೇ ಕ್ರಾಸ್ ಆಗಿರೋಂಥದ್ದು, ಅಂದರೆ ತೊಡೆ ಮೂಳೆನೇ ಕ್ರಾಸ್ ಆಗಿರೋದು. ಅವರಿಗೆ ಕ್ರಾಸಾಗಿ ನಡ್ಕೊಂಡು